ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮಿಶ್ರೀ ಮಾರ್ನಾಡ್. ಈ ಬಾರಿ ಮೂಳೆಗಳ ಆರೋಗ್ಯ ಕಾಪಾಡೋದು ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಸಲಹೆಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ BGS ಗ್ಲೋಬಲ್ ಹಾಸ್ಪಿಟಲ್ನ ಸೀನಿಯರ್ ಆರ್ಥೋಪೆಡಿಕ್ ಕನ್ಸಲ್ಟೆಂಟ್ ಆಗಿರುವಂತಹ ಹಾಗೆ ಪ್ರೊಫೆಸರ್ ಹಾಗೆ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿರುವ ಡಾಕ್ಟರ್ ರಾಜು KP ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಡಾಕ್ಟರ್, ಸುಮಾರು ವರ್ಷದಿಂದ ಇದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಿ, ಸಾಕಷ್ಟು ರೋಗಿಗಳನ್ನ ನೋಡಿರ್ಬೋದು. ಈಗಿನ ಟ್ರೆಂಡ್ ಹೇಗಿದೆ ಈ ಮೂಳೆಗಳಿಗೆ ಸಂಬಂಧಪಟ್ಟಂತೆ, ಮೂಳೆಗಳ ಕಾಯಿಲೆಗೆ ಸಂಬಂಧಪಟ್ಟಂತೆ? ಈಗಿನ ಕಾಲದಲ್ಲಿ ಒಬೇಸಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಬೊಜ್ಜುತನ ತುಂಬ ಜಾಸ್ತಿ ಆಗೋದ್ರಿಂದ ಇಂಟೇಕ್ ಆಫ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಎಲ್ಲ ಕಡಿಮೆ ಮಾಡ್ತಾರೆ ಜನ. ಲೈಕ್ ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಟೇಕ್ ಲಾಟ್ ಆಫ್ ಜಂಕ್ ಫುಡ್ಸ್. ಜಂಕ್ ಫುಡ್ಸಲ್ಲಿ ದೇರ್ ಇಸ್ ನೋ ಮಚ್ ಆಫ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಒಂದು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ದೇ ವಿಲ್ ನಾಟ್ ಹ್ಯಾವ್ ದ ಪ್ರಾಪರ್ ನ್ಯೂಟ್ರಿಷನ್ ವಿಚ್ ಈಸ್ ರಿಕ್ವೈರ್ಡ್ ಟು ದಿ ಬೋನ್ ಆರ್ ಬಾಡಿ ಟಿಶ್ಯೂಸ್. ಸೊ ಮೋಸ್ಟ್ ಆಫ್ ದೆಮ್ ದೇ ಸಫರ್ ಬಿಕಾಸ್ ಆಫ್ ದಿಸ್ ಇಸ್ ಆಸ್ಟಿಯೋಪೊರೋಸಿಸ್ ಒಂದು. ಎರಡನೇದಾಗಿ ಎಕ್ಸಸೈಸು ಕಡಿಮೆ ಆಗುತ್ತೆ. ಈಗಿನ ಕಾಲದಲ್ಲಿ ಜನ ಎಕ್ಸಸೈಸ್ ಮಾಡೋದಿಲ್ಲ. ಆ್ಯಂಡ್ ಪೋಸ್ಟ್ ಕೋವಿಡ್ ಆದಮೇಲಂತೂ ಪೀಪಲ್ ಸ್ಟಾರ್ಟೆಡ್ ನೆವರ್ ವೆಂಟ್ ಫಾರ್ ವಾಕಿಂಗ್ ಆಲ್ಸೋ. ಸೊ ಮನೇಲೇ ಎಲ್ಲ ಎಕ್ಸಸೈಸ್ ಮಾಡಬೇಕಾಗಿತ್ತು. ಸೊ ಅದರಿಂದನೂ ಬೊಜ್ಜುತನ ಜಾಸ್ತಿ ಆಗೋದ್ರಿಂದ ಮೂಳೆ ತೊಂದರೆ ಜಾಸ್ತಿ ಆಗಿದೆ ಈಗಿನ ಕಾಲ. ಸಾಮಾನ್ಯವಾಗಿ ಕೋವಿಡ್ ಟೈಮಲ್ಲಿ ಮನೆಯಲ್ಲೇ ಇದ್ರೂ ಆರೋಗ್ಯ ಕೇರ್ ಹೆಚ್ಚಾಗಿತ್ತು. ಈಗ ಕೋವಿಡ್ನ ಲಾಕ್ಡೌನ್ ಎಲ್ಲ ತೆರವಾದ ಕೂಡಲೇ ಹೊರಗಡೆ ಊಟ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅದನ್ನು ಹೇಳ್ತೇನೆ. ಇವಾಗ ರೋಡ್ ಸೈಡಲ್ಲಿ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಈಗಲೂ ಹೇಳ್ತೇನೆ, ರೋಡ್ ಸೈಡಲ್ಲಿ ಇವಾಗ ಎಷ್ಟೋ ಜನ ಗೋಬಿ ಮಂಚೂರಿ ತೊಳ್ಬೋದು, ಸಮ್ ಅದರ್ ಪಾನಿಪುರಿ, ಮಸಾಲ ಪುರಿ. ಬಟ್ ನಾನು ಎಷ್ಟೋ ಸತಿ ನೋಡ್ತೇನೆ ವಾಟ್ ದೇ ಆರ್ ಯೂಸಿಂಗ್ ಕೆಮಿಕಲ್ ದಟ್ ಸಾಸ್ ಹಾಕ್ತಾರಲ್ಲ, ಮೋಸ್ಟ್ ಆಫ್ ದಮ್ ಇಟ್ ಈಸ್ ಸ್ಟಾರ್ಚ್ ಬೇಸ್ಡ್ ಕೆಮಿಕಲ್, ಟೊಮೊಟೊ ಸಾಸ್. ಇದರಿಂದನೂ ತುಂಬ ಹಾನಿಕಾರಿ ಆಗುತ್ತೆ. ಲಾಟ್ ಆಫ್ ಕೆಮಿಕಲ್ಸ್ ವಿ ಆರ್ ಟೇಕಿಂಗ್ ರಾದರ್ ದೆನ್ ಟೇಕಿಂಗ್ ಎನಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಓಕೆ, ಇದು ಯಾವ ರೀತಿ ಮೂಳೆಗಳ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಹಾಗೆ ಬೊಜ್ಜುತನ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬೊಜ್ಜುತನದಿಂದ, ಓವರ್ ವೇಟಿಂದ. ಸೆಕೆಂಡ್ಲಿ ನೋ ಎಕ್ಸಸೈಸ್, ಆಕ್ಟಿವಿಟೀಸ್ ಕಡಿಮೆ ಆಗೋದ್ರಿಂದ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಆಗುತ್ತೆ. ಮೂರನೇದು ಮನೆಯೊಳಗೆ ಇದ್ದು ಬಿಸಿಲಿಗೆ, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೈಟಮಿನ್ ಡಿ ಉತ್ಪಾದನೆ ಮಾಡಲಿಕ್ಕೆ ವಿ ಹ್ಯಾವ್ ಟು ಗೆಟ್ ಎಕ್ಸ್ಪೋಸ್ ಟು ಸನ್ಲೈಟ್. ಅಂದರೆ ಸೂರ್ಯಕಿರಣ ಬೇಕೇ ಬೇಕಾಗತ್ತೆ. ದಟ್ ಟು ಬೆಟರ್ ಟು ಹ್ಯಾವ್ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಆರ್ ಸಂಜೆ ಹೊತ್ತು ಸ್ವಲ್ಪ ಎಕ್ಸ್ಪೋಸ್ ಆದ್ರೆ ಮಾತ್ರ. ಬಿಕಾಸ್ ವೈಟಮಿನ್ ಡಿ ತುಂಬ ಇಂಪಾರ್ಟೆಂಟು. ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಮ್ಗೆ ವೈಟಮಿನ್ ಡಿ ಬೇಕೇ ಬೇಕಾಗತ್ತೆ. ನೀವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತೊಗೊಂಡ್ರು, ನಾವು ಇಫ್ ಯು ಡೋಂಟ್ ಎಕ್ಸ್ಪೋಸ್ ಟು ಸನ್ಲೈಟ್ ಇಟ್ ಈಸ್ ಅಗೇನ್ ವಿಲ್ ಹ್ಯಾವ್ ಆಸ್ಟಿಯೋಪೊರೋಸಿಸ್. ಈಗ ಮಕ್ಕಳು ಕೂಡ ಸಾಮಾನ್ಯವಾಗಿ ಕೋವಿಡ್ ಟೈಮಲ್ಲಿ ಮನೆಯೊಳಗೆ ಇದ್ರು, ಅಂದ್ರೆ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ರು ಮನೆಯೊಳಗಿದ್ರೆ ಸೇಫ್ ಅನ್ನೋ ಕಾರಣಕ್ಕೆ. ಸೊ ಮಕ್ಕಳಲ್ಲಿ ಏನಾದರೂ ಈ ರೀತಿ ಜಾಸ್ತಿ ಕಂಡು ಬಂತ ನಿಮಗೆ ನಿಮ್ಮ ಆಸ್ಪತ್ರೆಗಳಲ್ಲಿ? ಹೌದು, ಎಷ್ಟೋ ಜನ ಇವಾಗ ಎಷ್ಟೋ ಸತಿ ನಾವು ಔಟ್ ಪೇಷಂಟಲ್ಲಿ ಇದ್ದಾಗ ಈಗ ಚಿಕ್ಕ ಮಕ್ಕಳು ಬೆನ್ನೋವು ಅಂತ ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಬರ್ತಾನೆ ಇರಲಿಲ್ಲ. ಒಂದು. ಎರಡನೇದು ಮನೇಲೆ ಕೂತಿರ್ತಾರೆ, ಆಟ ಅಂತೂ ಆಡೋದಿಲ್ಲ. ಈಗಿನ ಕಾಲದಲ್ಲಿ ಲಾಟ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಲೈಕ್ ಮೊಬೈಲು ಇದೆಲ್ಲ ಕೊಟ್ಟು, ಆಮೇಲೆ ಎರಡನೇದು ಆನ್ಲೈನ್ ಕ್ಲಾಸಿಂದ ಪೀಪಲ್ ಆರ್ ಗೆಟಿಂಗ್ ಯೂಸ್ ಟು ಕಂಪ್ಯೂಟರ್. ಸೊ ಅದರಿಂದ ಏನಾಗುತ್ತೆ, ಮನೇಲೇ ಕೂತ್ಕೊಳ್ತಾರೆ, ಆಟ ಅಂತೂ ಇರುವುದೇ ಇಲ್ಲ. ಸೊ ಇದೆಲ್ಲ ಕಾರಣದಿಂದ ತುಂಬ ಪೇಷಂಟು ಬ್ಯಾಕ್ ಪೇನ್ ಅಂತೆಲ್ಲ ಬರ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಕಾರಣ ಬೆಂಗಳೂರಿನ ರಸ್ತೆಗಳು. ನೀವೇ ನೋಡಿರ್ಬೋದು, ಬೆಂಗಳೂರಲ್ಲಿ ಓಡಾಡ್ತಾ ಇರುವಾಗ ಯಾವ ರೀತಿ ಈಗ ವೈಟ್ ಟಾಪಿಂಗ್ ಅಂತ ಬಂದಿದೆ, ಅದಲ್ಲದೆ ಇದ್ರೂ ಕೂಡ ಡಾಂಬರ್ ರಸ್ತೆಗಳು ಕೂಡ ಗುಂಡಿಗಳಲ್ಲೇ ತುಂಬ ಹೋಗಿದೆ. ಇದು ಯಾವ ರೀತಿ ಸಾಮಾನ್ಯವಾಗಿ ವಾಹನ ಸವಾರರ ಬೆನ್ನಿಗಿರ್ಬೋದು, ಬೇರೆ ಬೇರೆ ಮೂಳೆಗಳ ಆರೋಗ್ಯಕ್ಕೆ ಕಾರಣ ಆಗ್ತದೆ? ನಾವು ಹಲವಾರು ಪೇಷಂಟ್ ನೋಡಿದ್ದೇವೆ. ಬಿಕಾಸ್ ಆಫ್ ಬ್ಯಾಡ್ ರೋಡ್ ಇಂದ ದೇ ಆರ್ ಗೆಟಿಂಗ್ ಫ್ರ್ಯಾಕ್ಚರ್ಸ್ ಆಫ್ ದಿ ಸ್ಪೈನ್. ಅಂದರೆ ಬೆನ್ನು ಮೂಳೆ ಫ್ರ್ಯಾಕ್ಚರ್ಸ್ ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್ ಓನ್ಲಿ. ಬಿಕಾಸ್ ಕುಲ್ತದಲ್ಲ ಗಾಡಿ, ಇನ್ನೊಂದ್ಸರಿ ಸಡನ್ ಆಗಿ ನಿಮ್ಗೆ ಗೊತ್ತಿರೋದೆಲ್ಲ ಎಲ್ಲಿ ಆರ್ಮ್ಸ್ ಬರ್ಬೋದು, ಆರ್ಎಲ್ಸ್ ಗುಂಡಿಗಳು ಬರ್ಬೋದು. ಸಡನ್ನಾಗಿ ಬಂದಾಗ ನೀವು ಬ್ರೇಕ್ ಹೊತ್ತು ಬೀಳಬಹುದು. ರೀಸೆಂಟಾಗಿ ನೀವು ನೋಡಿರ್ಬೋದು, ಹೋದ ವರ್ಷ ಒಂದು ಚಿಕ್ಕ ಹುಡುಗಿ ಶಿ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಮನಿ ಟು ಫಿಲ್ ದಿ ಪಾಟೋಲ್ಸ್, ಅಂದರೆ ಗುಂಡಿಗಳನ್ನ ಫಿಲ್ ಮಾಡಲಿಕ್ಕೆ. ಅದನ್ನು ಇನ್ಫ್ಯಾಕ್ಟ್ ಶಿ ಹ್ಯಾಸ್ ಗಿವನ್ ಇವನ್ ಫಾರ್ CM ಫಂಡಿಗೆ ಅಂತಲೂ ಇದು ಶಿ ಹ್ಯಾಸ್ ಡನ್ ದ್ಯಾಟ್. ಬಿಕಾಸ್ ಅವ್ರ ತಾಯಿ ಒಂದು ಸತಿ ಹೋಗ್ಬೇಕಾದ್ರೆ ರೋಡ್ನಲ್ಲಿ
ಗುಂಡಿ ಇತ್ತು, ಬಿದ್ದು ಕಾಲು ಮುರ್ಕೊಂಡಿದ್ರು. ಸೊ ಅದರಿಂದ ಶಿ ಥಾಟ್ ವೈ ಕಾಂಟ್ ಐ ಸ್ಟಾರ್ಟ್ ಫ್ರಮ್ ನನ್ನಿಂದನೇ ಶುರು ಆಗಬೇಕು ಕಲೆಕ್ಟ್ ಮಾಡಿ ಗುಂಡಿ ಇದು ಮಾಡಲಿಕ್ಕೆ ಅಂತ. ಅದು ಒಂದು ಎಚ್ಚೆತ್ತು, ಒಂದು ಸರ್ಕಾರಕ್ಕೆ ಒಂದು ಇದು ಕೊಡ್ತಾ ಇದೆ, ನೋಡಿ ದಯವಿಟ್ಟು ಇದೆಲ್ಲ ಮಾಡಿ ಅಂತ. ಪ್ರತಿದಿನ ಇಂಥ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ಹೌದು, ಬಟ್ ಹಲವಾರು ಹಿಂದಿನ ಮುಂಚೆನೂ ಅಷ್ಟೇ ಎಷ್ಟೋ ಜನ ಬರೀ ಗುಂಡಿಯಿಂದನೇ ಎಷ್ಟೋ ಜನ ಬೈಕ್ ಸ್ಕಿಡ್ ಆಗಿ ಬಿದ್ದು ತೀರ್ಕೊಂಡು ಇದ್ದಾರೆ. ಸೊ ಇದು ಮುಂಚೆಲ್ಲ ನೀವು ನೋಡಿರ್ಬೋದು ನ್ಯೂಸ್ನಲ್ಲಿ. ಐ ಥಿಂಕ್ ಬ್ಯಾಡ್ ರೋಡ್ ಒನ್ ಆಫ್ ದಿ ಕಾಸ್ ಆಫ್ ಬ್ಯಾಕ್ ಪೇನ್ ಆಗ್ಬೋದು, ಮಂಡಿ ನೋವು ಆಗ್ಬೋದು. ಬಿಕಾಸ್ ಇವಾಗ ಸಡನ್ನಾಗಿ ನೀವು ಬ್ರೇಕ್ ಹಾಕ್ಬೋದು, ಅವಾಗ ಏನಾಗುತ್ತೆ ಮಂಡಿಯಲ್ಲಿ ಕಾಲ್ ಟ್ವಿಸ್ಟ್ ಆಗ್ಬೋದು. ಕಾಲ್ ಟ್ವಿಸ್ಟ್ ಆದಾಗ ಏನಾಗುತ್ತೆ ಲಿಗಮೆಂಟ್ ಇಂಜುರಿ ಆಗುತ್ತೆ ಆಸ್ತಿಗೆ ಅಂದರೆ ಮಂಡಿಗೆ. ಸೊ ಅವಾಗ ಏನಾಗುತ್ತೆ ಕಾಲ್ ಟ್ವಿಸ್ಟ್ ಆಗಿ ಒಂದೆರಡು ದಿನದಲ್ಲಿ ಸರಿ ಆಗ್ಬೋದು. ಬಟ್ ಕ್ರಮೇಣವಾಗಿ ಲೇಟ್ರು ಅಗೇನ್ ಯಾವುದೋ ಒಂದು ಇದರಲ್ಲಿ ಆಟ ಆಡಬೇಕಾಗ್ಬೋದು, ತಿರ್ಗಾ ಏನೋ ಕೆಲಸ ಮಾಡಬೇಕಾಗಿರ್ಬೋದು, ಹತ್ಬೇಕಾದ್ರೆ ತಿರ್ಗಕ್ಕೆ ಏನೋ ಟ್ವಿಸ್ಟ್ ಆದಾಗ ಆಗ ಇದು ಲಿಗಮೆಂಟ್ ಇಂಜುರಿ ಇಲ್ಲ ಜಾಸ್ತಿ ಆಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ್ಯಂಡ್ ದೇ ಆರ್ ಸಬ್ಜೆಕ್ಟ್ ಟು ಸರ್ಜರಿ, ಲೈಕ್ ಆರ್ಥೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಇದೆಲ್ಲ ಆಗೋ ಚಾನ್ಸಸ್, ಲಕ್ಷಣಗಳು ಜಾಸ್ತಿ. ಎರಡನೇದು ಬಿಕಾಸ್ ಆಫ್ ಎನಿ ಜಾಯಿಂಟಲ್ಲಿ ಎನಿ ಇಂಜುರೀಸ್ ಆದರೆ ಮುಂದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಮಂಡಿ ನೋವು, ಆದರೆ ಸಂಧಿವಾತ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗ್ತದೆ. ಸರ್, ಇನ್ನೊಂದು ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿ ಈಗ ಹೆಚ್ಚಾಗಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ. ಜನ ಯಾಕೆ ಭಯ ಪಡ್ತಿದ್ದಾರೆ ಅಂದರೆ ಬಹುಶಃ ಡಾಂಬರ್ ರಸ್ತೆಯಲ್ಲಿ ಬಿದ್ದಿದ್ರು ಅಷ್ಟು ನೋವಾಗಲ್ಲ, ಇನ್ನು ಈ ಸಿಮೆಂಟ್ ರಸ್ತೆಯಲ್ಲಿ ಬಿದ್ದರೆ ಗಾಯ ಹೆಚ್ಚಾಗುತ್ತೆ ಅಥವಾ ಮೂಳೆಗಳಿಗೆ ಪೆಟ್ಟು ಜಾಸ್ತಿ ಆಗುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಒಂದು ಅಂದರೆ ಸಿಮೆಂಟ್ ರೋಡಲ್ಲಿ ಇಟ್ ಇಸ್ ಸ್ವಲ್ಪ ಸ್ಮೂತ್, ಸೊ ಸ್ಕಿಡ್ಡಿಂಗ್ ಆಗೋ ಸ್ವಲ್ಪ ಜಾಸ್ತಿ, ಅದೊಂದು. ಆಮೇಲೆ ರೋಡ್ ಗ್ರಿಪ್ ಇಸ್ ಲಿಟಲ್ ಬೆಟರ್ ಇನ್ ಡಾಂಬರಲ್ಲಿ ದ್ಯಾನ್ ವೈಟ್ ಸಿಮೆಂಟ್. ಆಮೇಲೆ ಮೂರನೇದು, ಇಫ್ ಯು ಕಮ್ ಟು ಆಟೋಮೊಬೈಲ್, ಟೈರ್ಸ್ ಸವೆಯೋದು ಜಾಸ್ತಿ ಆನ್ ಸಿಮೆಂಟ್ ರೋಡ್ ದ್ಯಾನ್ ಡಾಂಬರ್ ರೋಡ್ನಲ್ಲಿ. ಬಟ್ ಹೆಲ್ತ್ಗೆ ಯಾವ ರೀತಿ ಇದು? ಯಾಕಂದ್ರೆ ಬಿದ್ದರೆ ಗಾಯ ಹೆಚ್ಚಾಗೋದು ಯಾವುದು? ದ ಓನ್ಲಿ ಥಿಂಗ್ ಇಸ್ ಬಿಕಾಸ್ ಆಫ್ ಡಾಂಬರ್ ರೋಡ್ ಚೆನ್ನಾಗಿದೆ ಅಂತ ಜನ ಏನು ಮಾಡ್ತಾರೆ, ಸ್ಪೀಡಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ವೈಟ್ ಟಾಪಿಕ್ಕಿಂದ ಅದರಿಂದ ಏನಾಗುತ್ತೆ ಅಂದರೆ ಸ್ಪೀಡ್ ಹೋಗೋದ್ರಿಂದ ಮುಂಚೆ ಸ್ಪ್ರೈನಲ್ಲೋ ಸ್ವಲ್ಪ ಮೂಳೆ ಮುರಿದಿದ್ದೆಲ್ಲ ಆಗ್ಬೋದಾಯಿತು. ಈಗ ಏನಾಯ್ತು, ಬಿಕಾಸ್ ಆಫ್ ಓವರ್ ಸ್ಪೀಡು ದೇ ವಿಲ್ ಹ್ಯಾವ್ ಪೆಲ್ವಿಕ್ ಇಂಜುರಿ ಅಂತ ಹೇಳ್ತೀವಿ, ಸೊಂಟದಲ್ಲಿ ಮೂಳೆ, ದ ಮೇಜರ್ ಇಂಜುರೀಸ್. ಮೋಸ್ಟ್ ಆಫ್ ದೆಮ್ ದ ಎನಿ ಪೆಲ್ವಿಕ್ ಇಂಜುರಿ ಅವರು ವಿ ಲೂಸ್ ದ ಪೇಷಂಟ್ ಬಿಕಾಸ್ ಆಫ್ ಇನ್ಕ್ರೀಸ್ ಬ್ಲೀಡಿಂಗ್. ಒಂದು ಪೆಲ್ವಿಕ್ ಇಂಜುರಿ ಫ್ರ್ಯಾಕ್ಚರ್ ಆದಾಗ 750 ml ಇಂದ 1 ಲೀಟ್ರ್ ಬ್ಲಡ್ ಲಾಸ್ ಆಗುತ್ತೆ. ಈವನ್ ತೊಡೆ ಮೂಳೆನೂ ಅಷ್ಟೇ, ಅರೌಂಡ್ 750 ml to 1 ಲೀಟರ್ blood loss ಆಗುತ್ತೆ. that leads to shock, and if you don't reach to the hospital, then the risk of surviving is difficult. ಓಕೆ, ಈಗ ಸಾಮಾನ್ಯವಾಗಿ ನೋಡ್ತೀವಿ ಬೆಂಗಳೂರಲ್ಲಿ ಇಷ್ಟು ವಾಹನ ದಟ್ಟಣೆ ಇರುವಾಗ ಆಕ್ಸಿಡೆಂಟ್ಗಳು ಬಹಳ ಸಾಮಾನ್ಯ ಆಗುತ್ತೆ. ಇಮಿಡಿಯೇಟ್ ಬಿದ್ದಾಗ ಫಸ್ಟ್ ಏಡ್ ಏನು ಮಾಡಬೇಕು ಅಂದರೆ ಊದ್ಕೊಳ್ಳುತ್ತೆ, ಕೆಲವರು ಕಾಲು ಇರ್ಬೋದು, ಕೈ ಇರ್ಬೋದು, ಊದ್ಕೊಳ್ಳೋಕೆ ಶುರು ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಫಸ್ಟ್ ಏಡ್? ವೆರಿ ವೆರಿ ಇಂಪಾರ್ಟೆಂಟ್. ಯಾರೇ ಬಿಡಲಿ, ಒಂದು ವಿ ಟೆಲ್ ರೈಸ್ ಅಂತ ಹೇಳ್ತೀವಿ, ರೆಸ್ಟ್ ಟು ದ ಪಾರ್ಟ್. ಓಕೆ, ವಿ ಹ್ಯಾವ್ ಟು ಗಿವ್ ರೆಸ್ಟ್, ಎಲಿವೇಶನ್, ಐಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಐಸ್ ಪ್ಯಾಕ್ ಕೊಡೋದು, ಸೊ ದಟ್ ಬ್ಲೀಡಿಂಗ್ ಜಾಸ್ತಿ ಆಗೋದಿಲ್ಲ. ಆಮೇಲೆ ಇನ್ನೊಂದು ಕಂಪ್ರೆಷನ್ ಅಂತ ಕೊಡ್ತೇವೆ, ಅಂದರೆ ಯಾವುದೋ ಬಟ್ಟೆಯಲ್ಲಿ ಸ್ವಲ್ಪ ಕಂಪ್ರೆಷನ್ ಕೊಡಿ, ಅದು ಮಾಡಿದ್ರೆ ಉತ್ತಮ. ಆಮೇಲೆ ಎರಡನೇದಾಗಿ ಯಾವುದೇ ಪೇಷಂಟ್ ಆಕ್ಸಿಡೆಂಟ್ ಆದರೂ ತಕ್ಷಣ ನೀರಂತೂ ಕುಡಿಸ್ಬೇಡಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ದಟ್ ಪೇಷಂಟ್ ರಿಕ್ವೈರ್ಸ್ ಎಮರ್ಜೆನ್ಸಿ ಸರ್ಜರಿ, ನೀವು ನೀರು ಕೊಡೋದ್ರಿಂದ ಅವರಿಗೆ ಅನಸ್ತಿಷ್ಯ ಕೊಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಎರಡನೇದು ಅದು. ಮೂರನೇದು, ಯಾವುದೇ ಪೇಷಂಟು ಬಿದ್ದಾಗ ದಯವಿಟ್ಟು ಅವ್ರನ್ನ ಕೂಡ್ಸೋದಾಗಲಿ, ತಲೆ ತಿರುಗಿಸೋದಾಗಲಿ, ಕೈಯೆಲ್ಲ ಮೂಮೆಂಟ್ ಮಾಡೋದಾಗಲಿ ಯು ಶುಡ್ ಅವಾಯ್ಡ್. ಯಾಕಂತಂದರೆ ಸೊಂಟದ ಮೂಳೆ ಮುರಿದಿದ್ರೆ, ಕತ್ತು ಮೂಳೆ ಮುರಿದಿದ್ರೆ ನೀವು ಕೂಡಿಸ್ದಾಗ ಏನಾಗುತ್ತೆ, ನಿಮ್ಮದು ಸ್ಪೈನಲ್ ಕಾರ್ಡ್ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗಿ ವಿ ಮೈಟ್ ಲೂಸ್ ದ ಪೇಷಂಟ್. ಓಕೆ, ಸೊ ಸಾಮಾನ್ಯವಾಗಿ ಮೂಳೆ ಸಮಸ್ಯೆ ಅಥವಾ ಮೂಳೆ ರೋಗ ಅಂತ ಅಂದ ಕೂಡಲೇ ಬರೋದು ಒಂದು ಕುತ್ತಿಗೆ ಭಾಗದ ನೋವು, ಇನ್ನೊಂದು ಬೆನ್ನಿನ ಭಾಗದ ನೋವು. ಇದು ಯಾಕೆ ಹೆಚ್ಚಾಗುತ್ತೆ? ಇದಕ್ಕೆ ರೀಸನ್ಸ್ ಏನು ಸರ್? ಒಂದು, ನಾನು ಹೇಳುವ ಹಾಗೆ ಸರ್ವಸಾಮಾನ್ಯ, ಇವತ್ತು 100 ಜನದಲ್ಲಿ 90% ಅವ್ರ 95 ಜನದಲ್ಲಿ ಮೊಬೈಲ್ ಇದೆ. ಸೊ ಮೊಬೈಲ್ ಏನು ಮಾಡ್ತಾರೆ, ಮೊಬೈಲ್ನ ದೇ ಹ್ಯಾವ್ ಟು ಕೀಪ್ ಇಟ್ ನಿಮ್ಮ ತಲೆಗೆ ಎಷ್ಟಿದೆ ಅಷ್ಟೆತ್ತದಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ನೀವು ಯಾವಾಗ ನೀವು ಸ್ವಲ್ಪ ಕೆಳಗಡೆ ಮಾಡ್ತೀವಿ, 30 to 40 pounds ಅಷ್ಟು ಒತ್ತಡ ಕತ್ತಿನ ಭಾಗದಲ್ಲಿ ಬರುತ್ತೆ. ಸೊ ದಟ್ ಸ್ಟ್ರೈನ್ಸ್ ದ ನೆಕ್. ಇನ್ನೊಂದು ಐ ಟಿ ಕಂಪ್ನಿಲಿ
almost they have to sit on the computer more than 2 hours or 3 hours. I advise them sit for half an hour or 1 hour. Okay, and you have to keep the distance of 15 centimeter at least when you are keeping your laptop or whatever that tabletop, and it should be straight to your eyes, not to bend forwards, and your back rest also should be straight, and you are supposed to sit straight, not bending like this, supposed to sit straight. ಇದೆಲ್ಲ ಮಾಡೋದ್ರಿಂದ ಯು ಕ್ಯಾನ್ ರೆಡ್ಯೂಸ್ ದ ಬ್ಯಾಕ್ ಏಕ್ ಆರ್ ಇದಕ್ಕೆ ನಾವು ಏನು ಹೇಳ್ತೀವಿ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ RSI. Most of this RSI ಅಂದರೆ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಬಿಕಾಸ್ ಆಫ್ ಓವರ್ ಆಕ್ಟಿವಿಟಿ ಆಫ್ ವಿಚ್ ವಿ ವರ್ ನಾಟ್ ಡೂಯಿಂಗ್ ಬಿಫೋರ್. ಸೊ ಇದೂ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಆನ್ಲೈನ್ ನಿಮ್ಗೆ ಗೊತ್ತು, ಆನ್ಲೈನಲ್ಲಿ ಆಲ್ ಹ್ಯಾವ್ ಟು ಸಿಟ್ ಆನ್ ದ ಕಂಪ್ಯೂಟರ್. ಸೊ ಮಕ್ಳು ಏನು ಮಾಡ್ತಾರೆ 1 hour 2 hours ಆ್ಯಂಡ್ ಲೇಟರ್ ಆನ್ ದೇ ವಿಲ್ ಗೋ ಫಾರ್ ದೇರ್ ಗೇಮ್ಸ್. ಸೊ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ ಮೋರ್ ಪ್ರಾಬ್ಲಮ್ಸ್ ಟು ದಿ ಎವ್ರಿ ಒನ್. ಓಕೆ, ಈಗ ಸಾಮಾನ್ಯವಾಗಿ ಬೆನ್ನು ನೋವು ಒಮ್ಮೆ ಅಂದರೆ ಕೆಳಭಾಗದ ಬೆನ್ನು ನೋವು ಒಮ್ಮೆ ಶುರು ಆದರೆ ಅದು ಬೇಗ ಕ್ಯೂರ್ ಆಗೋದಿಲ್ಲ. ಅದು ಸಾಮಾನ್ಯವಾಗಿ ಹಾಗೇ ಇರುತ್ತೆ, ಎಷ್ಟೇ ಎಕ್ಸಸೈಸ್ ಮಾಡಲಿ ಯೋಗ ಮಾಡಲಿ ಹಾಗೇ ಇರುತ್ತೆ ಅನ್ನೋದು ಬಹಳಷ್ಟು ಜನರ ಕಂಪ್ಲೇಂಟ್. ಒಂದು ಮನುಷ್ಯರು ನಾವು ನಡೆಯೋದು 2 ಕಾಲಿನಲ್ಲಿ. ಹೌದು. ಸೊ ಬೆನ್ನು ನಾವು ನಮ್ಮ 100 ವರ್ಷ ನಾವು ಇರ್ತೀವಲ್ಲ, ಅದರಲ್ಲಿ ಒಂದಲ್ಲ 2 ಸಲ ಇದು ಒಂದು ಸರಿ ಅಲ್ಲ ಬಂದೇ ಬರುತ್ತೆ. ಬಿಕಾಸ್ ವಿ ಆರ್ ವಾಕಿಂಗ್, ಲೋಕಮೋಷನ್ ಇಸ್ ಆನ್ ದಿ ಲೆಗ್. ಇವಾಗ ಆನಿಮಲ್ಸ್ ಆದರೆ 4 ಲೆಗ್ಗು, ಸೊ ಭಾರ ಅಷ್ಟು ಬೀಳುವುದಿಲ್ಲ ಸೊಂಟದ ಮೇಲೆ. ಸೊ ಅದೇನಾಗುತ್ತೆ, ಒಂದು ಪೇಷಂಟ್ಸ್ ವಾಕ್ ಆನ್ 2 ಥಿಂಗ್. ಒಂದು ದೇಹ ಬೊಜ್ಜುತನ ಜಾಸ್ತಿ ಆದರೆ, ಈಗ ಹೊಟ್ಟೆ ಜಾಸ್ತಿ ಬಂದಾಗ ನಿಮ್ಮ ಬೆನ್ನು ಮೂಳೆ ತುಂಬ ಬೆಂಡಾಗತ್ತೆ. ದಟ್ ಈಸ್ ಒನ್ ಆಫ್ ದಿ ಮೇಜರ್ ಕಾಸ್ ಫಾರ್ ಸ್ಟ್ರೈನ್. ಸೆಕೆಂಡ್, ಸಡನ್ನಾಗಿ ಭಾರ ಎತ್ತೋದು. ಮೂರನೇದು, ಆ್ಯಸ್ ಯು ಟೋಲ್ಡ್ ಬಿಫೋರ್, ರೋಡ್ ಪಾಟ್ ಹೋಲ್ಸ್ ಮೇಲೆ ತುಂಬ ಟ್ರಾವೆಲ್ ಮಾಡ್ತೇವೆ. ಇವತ್ತೊಂದು ಕಾಲದಲ್ಲಿ ಒಬ್ಬೊಬ್ಬರು ಬೈಕ್ನಲ್ಲಿ ಆಲ್ಮೋಸ್ಟ್ 50 to 100 kilometers ಓಡಾಡಬೇಕಾಗ್ಬೋದು. ನೀವೇ ನೋಡ್ಬೋದು ಇವಾಗ, ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಫುಡ್ ಫ್ರಮ್ ಹೋಟೆಲ್ ಲೈಕ್ ಸ್ವಿಗ್ಗಿ ಆಗ್ಬೋದು, ಝೊಮ್ಯಾಟೊ. ಎವ್ರಿ ಡೇ ದೇ ವಿಲ್ ಬಿ ರೋಮಿಂಗ್ ಅರೌಂಡ್ ಮೋರ್ ದೆನ್ 50 kilometers to 100 kilometers ವಿಚ್ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದೇರ್ ಬ್ಯಾಕ್ ಎಷ್ಟು ಒಳಗ್ತಿದೆ. ಬಿಕಾಸ್ ವಿ ಆರ್ ಗಾಟ್ ಸಮ್ ಕುಷನಿಂಗ್ ಎಫೆಕ್ಟ್, ಡಿಸ್ಕ್ ಇದೆ, ಕುಷನಿಂಗ್ ಎಫೆಕ್ಟ್ ಇರುತ್ತೆ. ಬಟ್ ಅತಿಯಾಗಿ ಯೂಸ್ ಮಾಡಿದಾಗ ನಿಮಗೆ ಸೊಂಟ ನೋವು ಬಂದೇ ಬರುತ್ತೆ. That is one of the major cause. And long sitting in IT companies, long sitting. And third one is lack of exercise. ಇವಾಗ ಎನಿವೇ ಡಾಕ್ಟರ್ ಮೋದಿ ಅವರು ಹೇಳಿರ್ಬೋದು, ಅವರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ಯೋಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಂದರೆ ಸೂರ್ಯ ನಮಸ್ಕಾರ ಮಾಡೋದು. ದಿನನಿತ್ಯ ನೀವು ಸೂರ್ಯ ನಮಸ್ಕಾರ ಮಾಡಿ ಅಟ್ಲೀಸ್ಟ್ ಮಿನಿಮಮ್ 10 to 20 times, either morning or evening, twice or whatever it is, you will do very well. The second one is best exercise for backache or cervical, ಕತ್ತಿ ನೋವಿಗಾದರೆ one of the thing is swimming. Okay. Swimming is one of the best exercise so that you will get good muscle tone and spine collapse ಆಗೋದಿಲ್ಲ. ಸೊ ಅದರಿಂದನೂ ನೀವು ಸೊಂಟ ನೋವನ್ನ ಕಡಿಮೆ ಮಾಡ್ಬೋದು. ಕೆಲವು ಸರಿ ಅತಿಯಾದ ನೋವಿದ್ದಾಗ ಹೇಗೇಗೋ ಎಕ್ಸರ್ಸೈಸ್ ಮಾಡಿದ್ರೆ ಅದು ಕೂಡ ಒಂದು ಅಂದ್ರೆ ಬೇರೆ ರೀತಿಯ ಪ್ರಭಾವ ಬೀರಬಹುದಲ್ಲ. ಈಗ ನಾವು ಸಡನ್ ಆಗಿ ಇವಾಗ ಎಲ್ಲರೂ ಏನಂದ್ರೆ ಇವಾಗ ಕ್ರಿಕೆಟ್ ಬರ್ತಿದೆ, ಹೋಗಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಎಲ್ಸಿ ಸಡನ್ ಆಗಿ ಲಾನ್ ಟೆನ್ನಿಸ್ ಬರ್ಬೋದು, ಅವ್ರ ವಾಲಿಬಾಲ್ ಬರ್ಬೋದು, ಸೊ ಪೀಪಲ್ ಕಬಡ್ಡಿ ಆಡ್ಬೋದು. ಬಟ್ ಬಿಫೋರ್ ದಟ್ ಆಲ್ವೇಸ್ ಒಂದು ಅರ್ಧ ಗಂಟೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಇಫ್ ಯು ಡೋಂಟ್ ಡೂ ಸ್ಟ್ರೆಚಿಂಗ್ ಎಕ್ಸಸೈಸ್, ಆಗ ನೀವು ಸಾಫ್ಟ್ ಟಿಶ್ಯೂ ಇಂಜುರೀಸ್ ಅಂತ ಹೇಳ್ತೇವೆ. ಮಾಂಸ ಸ್ವಲ್ಪ ಹರಿದೋಗ್ಬೋದು, ಲಿಗಮೆಂಟ್ ಟೇರ್ ಆಗ್ಬೋದು. ಸೊ ದಿಸ್ ಆರ್ ದ ಕ್ರೋನಿಕ್ ಪ್ರಾಬ್ಲಮ್ ವಿಚ್ ವಿಲ್ ನಾಟ್ ಹೀಲ್. ಯಾವತ್ತೂ ಅಷ್ಟೇ, ಈಗ ಲಿಗಮೆಂಟ್ ಇಂಜುರೀಸ್ ಆರ್ ಆಲ್ವೇಸ್ ಲಿಟಲ್ ಕ್ರೋನಿಕ್. ದೆನ್ ಮೂಳೆ ಮುರಿತ ಆದರೆ ಒಂದು 3 months 6 monthsಲ್ಲಿ ಇಫ್ ಯು ಗಿವ್ ಪ್ರಾಪರ್ ಟ್ರೀಟ್ಮೆಂಟ್ ಇಟ್ ವಿಲ್ ಹೀಲ್, ಬಟ್ ನಾಟ್ ದ ಸಾಫ್ಟ್ ಟಿಶ್ಯೂ. ಸೊ ದ್ಯಾಟ್ ಬಿಕಮ್ಸ್ ಕ್ರೋನಿಕ್. ದಟ್ ಈಸ್ ದ ಮೋರ್ ಪ್ರಾಬ್ಲಮ್. ಓಕೆ, ಈಗಾಗಲೇ ಹೇಳ್ತಿದ್ವಿ ನಾವು ದಿನನಿತ್ಯ ಬೈಕಲ್ಲಿ ಓಡಾಡುವಂಥ ಸ್ವಿಗ್ಗಿ ಝೊಮ್ಯಾಟೊ ಅವ್ರು ಇರ್ಬೋದು, ಆಟೋ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್, ಜೊತೆಗೆ ನಾವು ನೋಡ್ತೀವಿ ಟ್ರಾಫಿಕ್ ಪೊಲೀಸರು ಕೂಡ ನಿಂತ್ಕೊಂಡೇ ಇರ್ತಾರೆ. ಟೀಚರ್ಸ್ಗಳು ಹೆಚ್ಚು ನಿಂತ್ಕೊಳ್ಳೋ ಕೆಲಸ. ಇಂಥ ಕೆಲಸದಲ್ಲಿ ಎಷ್ಟು ಸವಾಲು ಆರೋಗ್ಯ ಕಾಪಾಡೋದು ಮೂಳೆಗಳದ್ದು ಅಂತ? ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಇಂದನೂ ಅಗೇನ್ ಬ್ಯಾಕೇಕ್ ಬರುತ್ತೆ. ಸೆಕೆಂಡ್, ಸ್ಟ್ರೆಸ್ ರಿಲೇಟೆಡ್ ಸ್ಟ್ರೆಸ್. ಬಿಕಾಸ್ ಪೊಲೀಸ್ಮೆನ್ ದೇ ವಿಲ್ ಆಲ್ವೇಸ್ ಹ್ಯಾವ್ ಟು ಸ್ಟ್ಯಾಂಡ್ ದೇರ್, ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ದೇ ವಿಲ್ ಹ್ಯಾವ್ ಮೋರ್ ಸ್ಟ್ರೆಸ್ ಇಂಡ್ಯೂಸ್ ಆಲ್ಸೋ ವಿಲ್ ಪುಟ್ ಒಬೆಸಿಟಿ. ಒಂದು. ಮೂರನೇದು, ಸ್ಟ್ರೆಸ್ ಇಂಡ್ಯೂಸ್ ಬಿಕಾಸ್ ಆಫ್ ಸ್ಟ್ರೆಸ್ ಆಲ್ಸೋ ದೇ ವಿಲ್ ಗೆಟ್ ಲಿಟಲ್ ಆಸ್ಟೋಪೊರೋಸಿಸ್. ದೇರ್ ಈಸ್ ಹಲವಾರನ್ನು ರಿಸರ್ಚ್ ಮಾಡಿದ್ದಾರೆ. ಸ್ಟ್ರೆಸ್ ಆಲ್ಸೋ ಇಸ್ ಒನ್ ಆಫ್ ದಿ ಕಾಸ್. ಆ್ಯಂಡ್ ಬಿಕಾಸ್ ಆಫ್ ಆಸ್ಟೋಪೊರೋಸಿಸ್ ಏನಾಗುತ್ತೆ, ನಾಟ್ ಓನ್ಲಿ ಆಸ್ಟೋಪೊರೋಸಿಸ್ ಮೂಳೆಗೆ ತೊಂದರೆ ಆಗೋದು, ಈವನ್ ಮಾನಸಿಕವಾಗಿ ತೊಂದರೆ ಆಗುತ್ತೆ. ದಟ್ ಈಸ್ ದೇ ಗೋ ಫಾರ್ ಈವನ್ ಫಾರ್ ಡಿಪ್ರೆಷನ್ ಸಮ್ಟೈಮ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್
ನ್ಯೂಟ್ರಿಯೆಂಟ್ಸ್ ಲೈಕ್ ಕ್ಯಾಲ್ಶಿಯಂ ಆರ್ ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದ. ಸೊ ಈ ರೀತಿ ಕೆಲಸ ಮಾಡೋರಿಗೆ ವ್ಯಾಯಾಮ ಅತಿ ಮುಖ್ಯ ಅಂತ ಹೇಳ್ತೀರಾ? ನೀವು ನಿಂತ್ಕೊಳ್ಳೋದು ಇಲ್ಲ ಸರ್, ನಾವು ದಿನ ಓಡಾಡ್ತೀವಿ, ಹಾಸ್ಪಿಟಲ್ ದಿನ ಒಂದು 5 ಕಿಲೋಮೀಟರ್ ಓಡಾಡ್ತೇವೆ, ಇಲ್ಲ ನಾವು ಹೊರಗಡೆ ಕೆಲಸದಲ್ಲಿ ಓಡಾಡ್ತಿರ್ತೀವಿ, ದಟ್ ಈಸ್ ನಾಟ್ ದ ಇಶ್ಯೂ. ಎವ್ರಿ ಡೇ ಮಾರ್ನಿಂಗ್ ಆರ್ ಎಲ್ಸ್ ಈವ್ನಿಂಗ್ ಡೂ ಅಟ್ಲೀಸ್ಟ್ ವಾಕಿಂಗ್ ಇಸ್ ವೆರಿ ಗುಡ್. ಆ್ಯಂಡ್ ಇನ್ ಕೇಸ್ ಇಫ್ ಯು ಡೋಂಟ್ ವಾಂಟ್ ದ್ಯಾನ್ ರನ್ನಿಂಗ್, ಐ ಫೀಲ್ ಅಟ್ ಓಲ್ಡರ್ ಏಜ್ ಬೆಟರ್ ಟು ಡೂ ಬ್ರಿಸ್ಕ್ ವಾಕ್, ಅಂದರೆ ಜಲ್ದಿ ನಡೆಯೋದು. ದಟ್ ಈಸ್ ಬೆಟರ್ ದ್ಯಾನ್ ರನ್ನಿಂಗ್. ಬಿಕಾಸ್ ರನ್ನಿಂಗ್ ಮಾಡಬೇಕು ಅಂತಂದರೆ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೊಳ್ಬೇಕು ಹೊರತು ಒಂದು ತಿಂಗಳಲ್ಲೇ ನಾನು 2 ಕಿಲೋಮೀಟರ್ ಓಡಿದೆ, ದಟ್ ಈಸ್ ಅಗೇನ್ ಹಾರ್ಮ್ಫುಲ್ ಫಾರ್ ದ ಬಾಡಿ. ಅಂದರೆ ಎಲ್ಲ ಏಜ್ ಅವರಿಗೂ ಕೂಡ ಕ್ರಮೇಣವಾಗಿ ಎಲ್ಲ ಇನ್ಕ್ರೀಸ್ ಮಾಡಬೇಕು ಹೊರತು ನೀವು ಇಮಿಡಿಯೇಟಾಗಿ ಓಡಲಿಕ್ಕೆ ಶುರು ಮಾಡಿದ್ರೆ ಯು ಲವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಪಾದದಿಂದ ಹಿಡಿದು, ಮಂಡಿಯಿಂದ ಹಿಡಿದು, ಸೊಂಟದಿಂದ ಹಿಡಿದು ಎಲ್ಲಕ್ಕೂ ಪೈನ್ ಬರುತ್ತೆ. ಸೊ ದಟ್ ಈಸ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಫಾರ್. ಇನ್ನು ನೋಡ್ತೀವಿ ಸರ್, ಸಾಮಾನ್ಯವಾಗಿ ಅಲ್ಲಿ ಬೆನ್ನು ನೋವು ಅಥವಾ ಈ ಮೂಳೆ ನೋವು ಅಂದಾಗ ಪೈನ್ ಕಿಲ್ಲರ್ನ ಹೆಚ್ಚಾಗಿ ಬಳಸ್ತಾರೆ. ಇದು ಎಷ್ಟು ಸರಿ? ಪೇಯ್ನ್ ಕಿಲ್ಲರ್ ಯಾವಾಗಲೂ ಒಂದು ಸತಿ ಪ್ಯಾರಾಸಿಟಮಾಲ್ ಅಂತ ಹೇಳ್ತೀವಿ ಎಲ್ಲ ಕಡೆ. ಇವಾಗ ಕೋವಿಡ್ ಆದಮೇಲಂತೂ ಎವ್ರಿ ಒನ್ ನೋಸ್ ವಾಟ್ ಈಸ್ ಡೋಲೋ. ಓಕೆ, ಸೊ ಎವ್ರಿ ಒನ್ ಟೇಕ್ಸ್ ದ್ಯಾಟ್. ಅದು ಸ್ವಲ್ಪ ಮೈಲ್ಡರ್ ಫಾರ್ಮ್ ಇಸ್ ಇನ್ ಅಬ್ರಾಡಲ್ಲಿ ನೀವು ನೋಡ್ಬೋದು. ಜಸ್ಟ್ ಪ್ಯಾರಾಸಿಟಮಾಲಲ್ಲಿ ಇಟ್ ಕಾಸಸ್ ಟಾಕ್ಸಿಸಿಟಿ ಟು ದ ಬಾಡಿ. ಟಾಕ್ಸಿಸಿಟಿ ಅಂದರೆ ಓವರ್ ಯೂಸ್ ಆಫ್ ಪ್ಯಾರಾಸಿಟಮಾಲ್ ವಿಲ್ ಕಾಸ್ ಪ್ರಾಬ್ಲಮ್ ಟು ಲಿವರ್, ಕಿಡ್ನಿ. ಸೊ ಐ ಹ್ಯಾವ್ ಸೀನ್ ಸೋ ಮೆನಿ ಪೇಷಂಟ್ಸ್ ಹ್ಯಾವಿಂಗ್ ಕಿಡ್ನಿ ಪ್ರಾಬ್ಲಮ್ ಟೇಕಿಂಗ್ ಬೈ ಪೇನ್ ಕಿಲ್ಲರ್ಸ್. ಅಂದರೆ ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ತೀವಿ. ದಟ್ ಈಸ್ NICD. ದಟ್ ಇದು ಡೈಕ್ಲೋಫಿನಾಕ್ ಸೋಡಿಯಂ ಅಂತ ಇರ್ತವೆ, ಬೇರೆ ವಿಧವಾದ ಇದಿದೆ. ಬಟ್ ಅದನ್ನೆಲ್ಲ ವೈದ್ಯರ ಸಲಹೆಯಿಂದ ತಗೊಳ್ಳೋದು ಉತ್ತಮ, ರಾದರ್ ದ್ಯಾನ್ ಟೇಕಿಂಗ್ ಯುವರ್ ಸೆಲ್ಫ್ ಆರ್ ಗೋಯಿಂಗ್ ಟು ಫಾರ್ಮಸಿ ಆ್ಯಂಡ್ ಟೇಕಿಂಗ್, ಬಿಕಾಸ್ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ ಸಮ್ಟೈಮ್. ನೀವು ಡಯಾಬಿಟಿಕ್ ಇರ್ತೀರಿ, ಡಯಾಬಿಟಿಕ್ ಪೇಷಂಟ್ ಅವರಿಗೆ ರೀನಲ್ ಫೇಲ್ಯೂರ್ ಸ್ವಲ್ಪ ಅತಿ ಹೆಚ್ಚಾಗಿ ಕಾಣುತ್ತದೆ. ನೀವು ಇದು ಡೈಕ್ಲೋಫಿನಾಕ್ ಆ ಥರ ಪೇನ್ ಕಿಲ್ಲರ್ ತೊಗೊಂಡಾಗ ನಿಮಗೆ ಗೊತ್ತಿಲ್ಲದೇ ಯು ವುಡ್ ಹಾವ್ ಲಾಸ್ಟ್ ಯುವರ್ ಕಿಡ್ನಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೊಂದು ವೈದ್ಯರೇ, ಈಗ ಚಿಕ್ಕ ಮಕ್ಕಳಿಂದ ಮೂಳೆ ಸ್ಟ್ರಾಂಗ್ ಆಗಿ ಬೆಳಿಬೇಕು, ಚೆನ್ನಾಗಿ ಇರಬೇಕು, ಆರೋಗ್ಯ, ಮೂಳೆಗಳ ಆರೋಗ್ಯ ಅಂತ ಅಂದರೆ ಯಾವ ರೀತಿ ಆಹಾರ ಕ್ರಮವನ್ನು ಮಕ್ಕಳಿಗೆ ಕೊಡಬೇಕು? ಅವಾಯ್ಡ್ ಜಂಕ್ ಫುಡ್, ಆಯಿಲಿ ಫುಡ್, ಆಮೇಲೆ ಇವನ್ ಏರಿಯೇಟೆಡ್ ಡ್ರಿಂಕ್ಸ್, ಬಿಕಾಸ್ ಏರಿಯೇಟೆಡ್ ಡ್ರಿಂಕ್ಸ್ ಹ್ಯಾಸ್ ಗಾಟ್ ಲಾಟ್ ಆಫ್ ಶುಗರ್. ಸೊ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ ಲಾಟ್ ಆಫ್ ಪಜ್ಜುತನ. So that is one, because it tastes well, so everyone feels that we have to take that. So that you have to avoid. ನಾರ್ಮಲ್ ಮನೇಲಿ ಮುಂಚೆ ಹಾಗೆ ಹಾಲು ಕುಡಿಯೋದು, ಅದು ಸ್ವಲ್ಪ ನಿಮ್ಗೆ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಸ್ವಲ್ಪ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸ್ವಲ್ಪ ಹಾಕ್ಕೊಳ್ಬೋದು. ಲೈಕ್ ಯು ನೋ ಟುಡೇ ದರ್ ಆರ್ ಲಾಟ್ ಆಫ್ ಹಾರ್ಲಿಕ್ಸ್ ನಮ್ಮ ಚಿಕ್ಕ ಇದೆ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗಿಂತ ತೊಗೊಳ್ಬೋದು ಹೊರತು. ಆಮೇಲೆ ಹಣ್ಣು, ಹಂಪ್ಲ, ತರಕಾರಿ, ದಿನನಿತ್ಯ ಮೊಟ್ಟೆ, ಇದಾದರೆ ಮಾಂಸಾಹಾರಿ ಆದರೆ ಮೊಟ್ಟೆ ತಿನ್ನೋದು ದಿನ. ಅದ್ರ ಜೊತೆಗೆ ಎಕ್ಸಸೈಸ್. ಇಫ್ ಯು ಡೋಂಟ್ ಡೂ ಎಕ್ಸಸೈಸ್ ಅಲಾಂಗ್ ವಿತ್ ದಿಸ್, ಇಟ್ ಈಸ್ ವೇಸ್ಟ್. ಓಕೆ, ಬಿಕಾಸ್ ಎಕ್ಸಸೈಸ್ ವಿಲ್ ಇನ್ಕ್ರೀಸ್ ದಿ ಸ್ಟ್ರೆಂತ್ ಆಫ್ ದ ಬಾಡಿ. ನಾಟ್ ಓನ್ಲಿ ದ ಸಾಫ್ಟ್ ಟಿಶ್ಯೂ ಆರ್ ಮಾಂಸ ಇರ್ಬೋದು, ಲಿಗಮೆಂಟ್ ಇರ್ಬೋದು, ಈವನ್ ಬೋನ್ ವಿಲ್ ಬಿಕಮ್ ಸ್ಟ್ರಾಂಗರ್ ಇಫ್ ಯು ಡೂ ಆ್ಯಕ್ಟಿವಿಟೀಸ್ ಅಲಾಂಗ್ ವಿತ್ ಗುಡ್ ಫುಡ್. ಇಫ್ ಯು ಟೇಕ್ ಗುಡ್ ಫುಡ್ ಆ್ಯಂಡ್ ನೋ ಎಕ್ಸಸೈಸ್ ಏನಿಲ್ಲ ಅಂತಂದರೆ ಬೋನ್ ಅಂತೂ ಸ್ಟ್ರಾಂಗ್ ಆಗೋದಿಲ್ಲ. ಇಟ್ ವಿಲ್ ಗೋ ಥ್ರೂ ಯೂರಿನ್ ಆರ್ ಅಂದ್ರೆ ಮಕ್ಕಳಿಗೆ ಔಟ್ಸೈಡ್ನ ಒಂದು ಹೊರಾಂಗಣ ಆಟಗಳು ಅಷ್ಟೇ ಮುಖ್ಯ ಬೇಕು. ಆಮೇಲೆ ಸೂರ್ಯಕಿರಣನೂ ಬೇಕು. ವೆರಿ ಮುಖ್ಯವಾಗಿ ನಮ್ಮ ಆಸ್ಟೋಪೊರೋಸಿಸ್, ವೈಟಮಿನ್ ಡಿ ನಾನು ಮೊದಲೇ ಹೇಳಿದಾಗೆ ಸೂರ್ಯಕಿರಣ ಬೇಕೇ ಬೇಕಾಗತ್ತೆ. ಅದಕ್ಕೇನು ಅಬ್ರಾಡ್ ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಲ್ಯಾಕಿಂಗ್ ಆಫ್ ಆಸ್ಟೋಪೊರೋಸಿಸ್. ದಟ್ಸ್ ವೈ ದೇರ್ ಸಪ್ಲಿಮೆಂಟ್ ವಿಲ್ ಬಿ ಮೋರ್. ವೆನ್ ಎವರ್ ದೇ ಟೇಕ್ ಸಮ್ ಸಪ್ಲಿಮೆಂಟ್, ದೇ ಟೇಕ್ ಲಿಟಲ್ ಮೋರ್, ಬಿಕಾಸ್ ದೇ ಆರ್ ನಾಟ್ ಒಂದು 3 ತಿಂಗಳು 6 ತಿಂಗಳು ಅವರಿಗೆ ಸೂರ್ಯನೇ ಕಾಣೋದಿಲ್ಲ. ಸೊ ಅಂಥ ಜಾಗದಲ್ಲಿ ದೇ ಟೇಕ್ ಎಕ್ಸ್ಟ್ರಾ ಸಪ್ಲಿಮೆಂಟ್ ಸೊ ದಟ್ ದೇರ್ ಬೋನ್ಸ್ ಶುಡ್ ಬಿ ಸ್ಟ್ರಾಂಗರ್. ಜೊತೆಗೆ ಈಗ ಬೆಂಗಳೂರಲ್ಲಿ ನೋಡ್ಬೋದು, ಸಿಟಿಗಳಲ್ಲಿ ಹೆಚ್ಚು ಬೋರ್ವೆಲ್ ನೀರಿಗೆನೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ. ಈ ರೀತಿ ನೀರಿನ ಸಮಸ್ಯೆಯಿಂದ ಯಾವುದಾದ್ರೂ ಮೂಳೆಗಳಿಗೆ, ಆರೋಗ್ಯಕ್ಕೆ? ಹೌದು, ಅದಕ್ಕೆ ಇವಾಗ ಏನು ಹೇಳ್ತೀವಿ, ಈಗ ಮುಂಚೆ ಥರ ನೀರು ಸಾಫ್ಟ್ ನೀರು ಸಿಗ್ತಾ ಇಲ್ಲ. ಇಟ್ ಇಸ್ ಹಾರ್ಡ್ ವಾಟರ್ ವಾಟ್ ವಿ ಆರ್ ಗೆಟಿಂಗ್, ಬಿಕಾಸ್ ಇಟ್ ಹಸ್ ಗೋನ್ ಸೋ ಡೀಪ್. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಒಂದು 50 ಅಡಿ 100 ಅಡಿ ಹಾಕಿದ್ರೆ ಬೋರ್ವೆಲ್ ಬರ್ತಿತ್ತು. ಬೆಂಗಳೂರು ಬಿಡಿ, ಎಲ್ಲಿ ಯಾವುದೇ ಹಳ್ಳಿಗೆ ಹೋಗಿದ್ರು ಬರ್ತಿತ್ತು. ಇವಾಗ ನೋಡಿ, ದೇವನಹಳ್ಳಿ ಕಡೆಗೆ ಹೋದ್ರೆ ನೀರೇ ಇಲ್ಲ. ವಿ ಹ್ಯಾವ್ ಟು ಗೋ ಮೋರ್ ದೆನ್ 1500-2000 ಅಂದರೂ ನೀರು ಸಿಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಹಾರ್ಡ್ ವಾಟರ್. ಆ್ಯಂಡ್ ಇಫ್ ಯು ಗೋ ಟು ನಾರ್ದರ್ನ್ ಕರ್ನಾಟಕ, ಯು ಕ್ಯಾನ್ ಗೆಟ್ ಅಗೇನ್ ಹಾರ್ಡ್ ವಾಟರ್. ನಾನು ಓದಿದ್ದೆ ನಾರ್ತ್ ಕರ್ನಾಟಕದಲ್ಲಿ. ಬಟ್ ಹಾರ್ಡ್ ವಾಟ್ರಲ್ಲಿ ಏನಾಗುತ್ತೆ, ಯು ಗೆಟ್ ಲಾಟ್ ಆಫ್ ಸ್ಕೇಲ್ಸ್. ನೀವು ನೋಡಿರ್ತೀರ, ಹಾರ್ಡ್ ವಾಟ್ರಲ್ಲಿ ನೀವು ಇನ್ನೂ ಸೋಪ್ ಹಾಕ್ಕೊಂಡು ಮೈ ತೊಳೆದ್ರೂ ಯು ವಿಲ್ ನಾಟ್ ಗೆಟ್ ದ ಫ್ರಾತ್.
ಸೊ ಫ್ಲೋರೋಸಿಸ್ ಅಂತ ಹೇಳ್ತೀವಿ. ಫ್ಲೋರೋಸಿಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಮೂಳೆಗೆ ಫ್ಲೋರೋಸಿಸ್ ಅಂತ ಕಂಟೆಂಟ್ ಜಾಸ್ತಿಯಾಗಿ ಅದರಿಂದನೂ ಸೊಂಟ ನೋವು, ಬ್ಯಾಕ್ ಪೇನು, ಪೆಲ್ವಿಸ್ ಎಲ್ಲ ಬರುತ್ತೆ. ಕಂಟೆಂಟ್ ಜಾಸ್ತಿ ಆಗಿ ಆಮೇಲೆ ಹಲ್ಲಿನಲ್ಲಿ ಫ್ಲೋರೋಸಿಸ್ ತುಂಬಿಕೊಳ್ಳೋದು ಇದೆಲ್ಲ ಸರ್ವಸಾಮಾನ್ಯ ಬಿಕಾಸ್ ಆಫ್ ಬ್ಯಾಡ್ ವಾಟರ್, ಬೋರ್ವೆಲ್ ವಾಟರ್ಸ್. ಇದಕ್ಕೆ ಏನು ಪರ್ಯಾಯ ಏನು ಮಾಡ್ಬೋದು? ಪ್ಯೂರಿಫೈಯರ್ ಅಥವಾ ಹೇಗೆ? ವಿ ಹ್ಯಾವ್ ಟು ಯೂಸ್ ಪ್ಯೂರಿಫೈಯರ್. ಅದರ್ ದೆನ್ ದಟ್ ದೇರ್ ಇಸ್ ನಥಿಂಗ್. ಬಟ್ ಅದು ಇಟ್ಸ್ ಕ್ವೈಟ್ ಅಗೇನ್ ಎಕ್ಸ್ಪೆನ್ಸಿವ್. ಮತ್ತೆ ಬಿಸಿ ಮಾಡಿ ಕುಡಿಯೋದ್ರಿಂದ ಅಷ್ಟು ಲಾಭ ಇಲ್ಲ ಅಂತೀರಾ? ನೇರವಾಗಿ ಹಾರ್ಡ್ ವಾಟರ್ ಅಲ್ಲ, ಹಾರ್ಡ್ ವಾಟರ್ ಬಿಸಿನೀರು ಮಾಡಿ ಕುಡಿಯೋದು ವೇಸ್ಟ್. ಹೌದು, ಅಗೇನ್ ಇಟ್ಸ್ ಬಿಕಾಸ್ ನಿಮ್ಮ ಪಾತ್ರೆನೇ ಹಾಳಾಗೋಗುತ್ತೆ. ಕರೆಕ್ಟ್. ಫರ್ಗೆಟ್ ಅಬೌಟ್ ನಮ್ಮ ದೇಹ, ನಿಮ್ಮ ಪಾತ್ರೆನೇ ಹಾಳಾಗುತ್ತೆ ಹಾರ್ಡ್ ವಾಟರ್. ಹೌದು, ಎಲ್ಲ ತಿಂದೇ ಬಿಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಚ್ಚು ಕಡೆ ಕಾವೇರಿ ನೀರನ್ನು ಕೂಡ ಡೈರೆಕ್ಟ್ ಆಗಿ ಇಂಟೇಕ್ ಮಾಡ್ತಾರೆ, ಕುಡಿಯುವ ನೀರು. ನಾವು ಚಿಕ್ಕವರಿದ್ದಾಗ ಡೈರೆಕ್ಟ್ ಟ್ಯಾಪ್ ವಾಟರ್ ಕುಡಿತಿದ್ವಿ, ಬೋರ್ವೆಲ್ ಟ್ಯಾಪ್ ವಾಟರ್ ಕುಡಿತಿದ್ವಿ. ಇಟ್ ವಾಸ್ ವೆರಿ ನೈಸ್, ಸಾಫ್ಟ್ ವಾಟರ್. ವಿ ನೆವರ್ ಸಫರ್ಡ್ ಎನಿಥಿಂಗ್. ಬಟ್ ಟುಡೇ ವಿ ಕಾಂಟ್ ಡ್ರಿಂಕ್ ಎನಿಥಿಂಗ್ ಬಿಕಾಸ್ ಥಿಕ್ ಪಾಪ್ಯುಲೇಷನ್ ಆ್ಯಂಡ್ ನೀರು ಕಡಿಮೆ ಆಗಿದೆ, ಅಂಶನೂ ಕಡಿಮೆ ಆಗಿದೆ. ಕಾವೇರಿ ನೀರಾದ್ರೂ ಕೂಡ ಪ್ಯೂರಿಫೈಯರ್ ಮಾಡಿ ತಗೊಳ್ಳೋದೇ ಉತ್ತಮ. ಬಿಕಾಸ್ ಐ ಟೋಲ್ಡ್ ನೋ, ಬಿಕಾಸ್ ಆಫ್ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್, ಬಿಕಾಸ್ ಆಫ್ ದ ಪಾಪ್ಯುಲೇಷನ್ ಇಟ್ಸ್ ನಾಟ್ ಈಸಿ ಫಾರ್ ಗೌರ್ಮೆಂಟ್ ಆಲ್ಸೋ ಟು ಡೂ ಲುಕ್ ಆಫ್ಟರ್ ಎವ್ರಿಥಿಂಗ್. ಅದು ನಮ್ಮ ಜವಾಬ್ದಾರಿನೂ ಇರುತ್ತೆ. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಟು ಗೆಟ್ ಗುಡ್ ವಾಟರ್. ಅಲ್ಲಲ್ಲಿ ಪಾಟ್ ಹೋಲ್ಸ್ ಮಾಡೋದು. ಇವಾಗ ನಿಮ್ದೊಂದು ತೋಟ, ಒಂದು 10 ಎಕರೆ ತೋಟ ಇದ್ದರೆ ಮಧ್ಯ 10 ಎಕರೆದಲ್ಲಿ ಒಂದು 50-60 ಗುಂಡಿ ಮಾಡಿದರೆ ನೀರು ತುಂಬಿಕೊಳ್ಳುತ್ತೆ. ಸೊ ದಟ್ ವಿಲ್ ಗೆಟ್ ಎ ಗುಡ್ ವಾಟರ್ ಲೇಟರ್. ಅಟ್ಲೀಸ್ಟ್ ಬೇಸಲ್ಲಿ ವಿಲ್ ಗೆಟ್ ಗುಡ್ ವಾಟರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಲೆವೆಲ್ ಮಾಡಿಬಿಡ್ತೇವೆ. ನಮ್ಮ ಬೆಂಗಳೂರಲ್ಲೇ ನೋಡಿರ್ಬೋದು. ನಾನು ಎಷ್ಟು ಕೆರೆ ನೋಡಿದ್ದೀನೋ ಗೊತ್ತಿಲ್ಲ. ಇವತ್ತು ಐ ಕಾಂಟ್ ಸಿ ಎನಿ ಲೇಕ್. ಎಸ್ ಡಾಕ್ಟರ್, ಈಗ ವ್ಯಾಯಾಮ ಅಂದ ಕೂಡಲೇ ಹೆಚ್ಚಿನ ಜನ ಈಗ ಜಿಮ್ಗೆ ಹೋಗ್ತಾರೆ. ಆದರೆ ಥ್ರೆಡ್ ಮಿಲ್ ಒಳ್ಳೇದಲ್ಲ ಅಂತಲೂ ಒಂದು ಮಾತಿದೆ. ಇದು ಎಷ್ಟು ಸತ್ಯ? ಇಲ್ಲ, ಟ್ರೆಡ್ಮಿಲ್ಲು ಒಳ್ಳೆಯದೇ, ಅದೇನಿಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ದ ಟ್ರಾಫಿಕ್ ರೋಡಲ್ಲಿ ಓಡಾಡೋದು, ಫಾಸ್ಟಾಗಿ ಓಡೋದು. ಬಿಕಾಸ್ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ರೋಡ್ ಫ್ರೀ ಆಗಿರುತ್ತೆ, ಸಂಜೆ ಹೊತ್ತು ಸ್ವಲ್ಪ ಮಧ್ಯಾಹ್ನ ಅರೌಂಡ್ ಈವ್ನಿಂಗ್ ಸ್ವಲ್ಪ ಫ್ರೀ ಇರುತ್ತೆ. ಬೇರೆ ಟೈಮಲ್ಲಿ ನೀವು ಓಡಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಜಿಮ್ ಬಂದಿರೋದು. ಆ್ಯಂಡ್ ದಟ್ ಈಸ್ ದ ರೀಸನ್ ಟ್ರೆಡ್ಮಿಲ್ ಹ್ಯಾಸ್ ಕಮ್. ಸೊ ಟ್ರೆಡ್ಮಿಲಲ್ಲಿ ಸೀದಾ ಸ್ಟ್ರೈಟ್ ಇದರಲ್ಲಿ ನಡೆದರೆ ಏನು ತೊಂದರೆ ಇಲ್ಲ. ಬಟ್ ಕ್ರಮೇಣವಾಗಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು, ಸ್ಟೀಪ್ ಡೀಪ್ ಇದು ಮಾಡ್ಕೊಳ್ಳಿಕ್ಕೆ. ಬಟ್ ಆಲ್ವೇಸ್ ಬೆಟರ್ ಟು ವಾಕ್ ಆನ್ ದಿ ವೆನ್ ಟ್ರೆಡ್ಮಿಲಲ್ಲಿ ಆ್ಯಂಗಲ್ಸ್ ಇರುತ್ತೆ, ನ್ಯೂಟ್ರಲ್, ಐ ರೈಸ್, ಲೋ ರೈಸ್. ಸೊ ಐ ರೈಸ್ ಇದ್ದಾಗ ಏನಾಗುತ್ತೆ, ಒತ್ತಡ ಮಂಡಿ ಮೇಲೆ ಜಾಸ್ತಿ ಆಗುತ್ತೆ, ಸೊಂಟದ ಮೇಲೂ ಜಾಸ್ತಿ ಆಗ್ಬೋದು. ಸೊ ಶುರುಲೇ ಅದೆಲ್ಲ ಮಾಡಿಕೊಡ್ದು. ಕ್ರಮೇಣ ಒಂದು 6 ತಿಂಗಳಾಗಲಿ 8 ತಿಂಗಳಾಗಲಿ 1 ವರ್ಷ ಆದ ನಂತರ ಸ್ಲೋ ಆಗಿ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ, ಸೊ ದಟ್ ಯು ವಾಂಟ್ ಟು ಬರ್ನ್ ದ ಕ್ಯಾಲರೀಸ್ ಅಷ್ಟೇ. ಅದರಲ್ಲಿ ಯು ವಾಂಟ್ ಟು ಬರ್ನ್ ದ ಕ್ಯಾಲರೀಸ್, ಯು ವಾಂಟ್ ಟು ಕೀಪ್ ಆಲ್ ದ ಜಾಯಿಂಟ್ ಮೊಬೈಲ್ ಸಾಫ್ಟ್, ಸೊ ದಟ್ ಯು ವಿಲ್ ಹ್ಯಾವ್ ಆ್ಯಂಡ್ ಯು ವಿಲ್ ಗೆಟ್ ಬೋನ್ ಸ್ಟ್ರೆಂತ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಸ್ಟ್ರೆಂತ್. ದಟ್ಸ್ ದ ರೀಸನ್ ಇದು ಟ್ರೆಡ್ಮಿಲ್ ಈಸ್ ರಿಕ್ವೈರ್ಡ್. ಬಿಕಾಸ್ ಟ್ರೆಡ್ಮಿಲ್ ಈಸ್ ದೇರ್ ಓನ್ಲಿ ಬಿಕಾಸ್ ಆಫ್ ದ ಟ್ರಾಫಿಕ್. ಇವಾಗ ಹಳ್ಳಿ ಕಡೆ ಹೋದರೆ ಟ್ರೆಡ್ಮಿಲ್ ಬೇಕಾಗೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇನ್ನು ಭಾರ ಎತ್ತುವ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಎಚ್ಚರ ವಹಿಸಬೇಕು? ಹೌದು, ಭಾರ ಎತ್ತಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಈಸ್ ಮಂಡಿ ಮರ್ಚಿ, ಹಿಪ್ಪನ್ನು ಮರ್ಚಿ ಎತ್ತಬೇಕಾಗತ್ತೆ. ನೀವು ಹಲವಾರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ನೋಡ್ಬೋದು, ವೆನ್ ದೇ ಆರ್ ವೆಯ್ಟ್ ಲಿಫ್ಟಿಂಗ್, ವೆನ್ ಎವರ್ ದೇ ಆರ್ ಲಿಫ್ಟಿಂಗ್ ಅಲ್ಲ, ಒಂದು ಬೆಲ್ಟು ಹಾಕ್ಕೊಳ್ತಾರೆ. ಅದೇನಂದರೆ ಅಬ್ಡಮನ್ ಪ್ರೆಷರ್ ಇನ್ಕ್ರೀಸ್ ಮಾಡಿದೆ ಹಾಗೆ. ಸೊ ದಟ್ ಅಬ್ಡಮನ್ ಪ್ರೆಷರ್ ಇನ್ಕ್ರೀಸ್ ಜಾಸ್ತಿ ಆದರೆ ಏನಾಗುತ್ತೆ, ಹರ್ನಿಯಾ ಅಂತ ಹೇಳ್ತೇವೆ. ಒಳಗಡೆ ಇಂಟೆಸ್ಟಿನಲ್ ಹೊರಗಡೆ ಬರೋದಲ್ಲ, ದಟ್ ಈಸ್ ಕಾಲ್ಡ್ ಹರ್ನಿಯಾ. ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ವಿ ಪುಟ್ ಅಬ್ಡಮನ್ ಬೆಲ್ಟ್ ಒಂದು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಸೆಕೆಂಡ್ ಒನ್, ನೀವು ಏನೇ ವೆಯ್ಟ್ ಎತ್ತಬೇಕಾದ್ರೂ ಡೈರೆಕ್ಟಾಗಿ ಬೆಂಡ್ ಮಾಡಿ ಎತ್ಕೊಡೋದು. ಮಂಡಿ ಮರ್ಚಿ, ಹಿಪ್ಪು ಮರ್ಚಿ ಸೈಡಲ್ಲಿ ಎತ್ತಬೇಕು, ಆರ್ ಮಂಡಿ 2 ಮರ್ಚಿ ಒಟ್ಟಿಗೆ ಎತ್ತಬೇಕು. ಮೀನ್ಸ್ ಇಟ್ಸ್ ಲೈಕ್ ಎನ್ ಸಿಂಕ್ರೊನೈಸಿಂಗ್. ನೀವು ಎತ್ತಿದಾಗ ಮಂಡಿ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ, ಹಿಪ್ ಸ್ಟ್ರೈಟ್ ಆಗುತ್ತೆ. ದೆನ್ ನೀವು ಡೈರೆಕ್ಟ್ ಬೆಂಡ್ ಮಾಡಿ ಎತ್ತಾಗ ಸೊಂಟದ ಮೇಲೆ ಅತಿಯಾಗಿ ಹೆಚ್ಚು ಪ್ರೆಷರ್ ಬೀಳುತ್ತೆ. ಇನ್ನೊಂದು, ಸಾಮಾನ್ಯವಾಗಿ ಹೆಚ್ಚು ಟೂ ವೀಲರ್ಗಳಲ್ಲಿ ಓಡಾಡೋರಿಗೆ ಕೆಲವರಿಗೆ ವೈದ್ಯರು ಸಲಹೆ ಕೊಟ್ಟಿರ್ತಾರೆ ಬೆಲ್ಟ್ ಹಾಕೋದಕ್ಕೆ. ಸೊ ಇದು ಯಾವ ವಯಸ್ಸಿಗೆ ಸೂಕ್ತ? ಎಲ್ಲರೂ ಓಡಾಡೋರೆಲ್ಲ ಬೆಲ್ಟ್ ಹಾಕೋಬೋದಾ ಅಥವಾ ಯಾರು ಹಾಕೋಬೇಕು? ಆ್ಯಕ್ಚುಲಿ ಬೆಲ್ಟ್ ಹಾಕಿದ್ರಲ್ಲೂ ಹಾಕದೇ ಇರೋದ್ರಲ್ಲೂ ಎರಡರಲ್ಲೂ ಒಳ್ಳೆಯದಲ್ಲ, ತೊಂದರೆ ಜಾಸ್ತಿ ಆಗ್ಬೋದು. ಅಕ್ಯೂಟ್ ಸ್ಟ್ರೈನ್ ಅಂದರೆ ಸೊಂಟ ಸಡನ್ನಾಗಿ ಇಟ್ಕೊಂಡಾಗ ಸಮ್ ಪೀಪಲ್ ನಾವು ಹೇಳ್ತೇವೆ ಬೆಲ್ಟ್ ಹಾಕ್ಕೊಳ್ಳಿ ಅಂತ. ಬಟ್ ಬೆಲ್ಟ್ ಹಾಕ್ಕೊಂಡ್ಮೇಲೆ ವೆರಿ ಇಂಪಾರ್ಟೆಂಟ್ ಈಸ್ ಸ್ಪೈನಲ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಬ್ಯಾಕ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ನೀವೇನಾಗುತ್ತೆ, ಬೆಲ್ಟ್ ಹಾಕ್ಕೊಂಡಾದ್ಮೇಲೆ ನೀವು ಬಿಚ್ಚೋದೇ. ಸಮ್ ಪೀಪಲ್ ಹ್ಯಾವ್ ಸೀನ್ ಹಾಕ್ಕೊಂಡೇ ಇರ್ತಾರೆ, 24 hours ಹಾಕ್ಕೊಳ್ತಾರೆ, ಮಲಗಿದ್ದಾಗ ಹಾಕ್ಕೊಳ್ತಾರೆ. ಆಗೇನಾಗುತ್ತೆ, ನಿಮ್ಮ ಮಸಲ್ಸ್ ಎಲ್ಲ ಇಟ್ ಬಿಕಮ್ಸ್ ವೇಸ್ಟಿಂಗ್. ಅವಾಗ ಏನಾಗುತ್ತೆ, ನಿಮ್ಮ ಸೊಂಟ ತಿರ್ಗಾ ಬೆಂಡ್ ಜಾಸ್ತಿ ಆಗುತ್ತೆ. ಸೊ ಅವರ ಬೆನ್ನೋವು ತಿನ್ನೋ ಜಾಸ್ತಿ ಆಗುತ್ತೆ. ಸೊ ವೆನ್ ಎವರ್ ಯು ಪಟ್ ಬೆಲ್ಟ್,
ಐ ಅಡ್ವೈಸ್ ದೆಮ್ ಟು ಡೂ ರೆಗ್ಯುಲರ್ ಸ್ಪೈನಲ್ ಎಕ್ಸಸೈಸ್, ಅಂದರೆ ಸೊಂಟದ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ವೆನ್ ದೇ ಆರ್ ಡೂಯಿಂಗ್ ವೇರಿಂಗ್ ದ ಬೆಲ್ಟ್. ಹೌದು. ಆಮೇಲೆ ವಾಹನದಲ್ಲಿ ತುಂಬ ದೂರ ಬೆಲ್ಟ್ ವಿಲ್ ಸಪೋರ್ಟ್ ಓನ್ಲಿ ವೆನ್ ಯು ವಿಲ್ ನಾಟ್ ಬೆಂಡ್ ಫಾರ್ವರ್ಡ್ಸ್ ಡೈರೆಕ್ಟ್ಲಿ, ದಟ್ ಈಸ್ ದ ಓನ್ಲಿ ರೀಸನ್. ಆಮೇಲೆ ಯು ಫೀಲ್ ದಟ್ ಸಮನ್ ಈಸ್ ಹೋಲ್ಡಿಂಗ್ ಇಟ್, ಅಷ್ಟೇ ಹೊರತು ಬೇರೆ ಏನು ಮಾಡೋದಿಲ್ಲ. ಸೊ ದಟ್ ಈಸ್ ದ ಓನ್ಲಿ ಪ್ರಿವೆನ್ಷನ್ ಅಷ್ಟೇ, ಬೇರೆ ಏನಿಲ್ಲ. ಜೊತೆಗೆ ಈಗ ಮಲಗುವ ಸಮಯದಲ್ಲಿ ಕೂಡ ಪೊಸಿಷನ್ ಕೂಡ ಮುಖ್ಯ ಆಗುತ್ತೆ. ಅಂದರೆ ಹೇಗೋ ಮಲಗಬಾರ್ದು ಅಥವಾ ಹಾಸಿಗೆ ಸೂಕ್ತ ರೀತಿಯಲ್ಲಿ ಇರಬೇಕು, ಈ ಥರ ಏನು ಸಲಹೆ ಕೊಡ್ತಾರೆ? ನಾನು ಐ ಡೋಂಟ್ ಅಡ್ವೈಸ್ ಸ್ಪ್ರಿಂಗ್ ಮ್ಯಾಟ್ರಸ್, ಎಲ್ಲಿ ಸ್ಪ್ರಿಂಗ್ ಜಾಸ್ತಿ ಇರುತ್ತಲ್ಲ, ಐ ಡೋಂಟ್ ಅಡ್ವೈಸ್. ಫರ್ಮ್ ಬೆಡ್ ಇಸ್ ಫೈನ್. ಫರ್ಮ್ ಬೆಡ್, ಈವನ್ ಎಷ್ಟೋ ಜನ ನಾವೆಲ್ಲ ಚಾಪೆ ಮೇಲೂ ಮಲಗಿದ್ದೇವೆ, ಫರ್ಮ್ ಬೆಡ್ ಮೇಲೆ ಮಲಗಿದ್ದೀವಿ, ಇದ್ರಲ್ಲಿ ಮಲಗಿದ್ದೇವೆ. ಬಟ್ in my experience I have seen wherever I have slept on the spring mattress and all that, you ಐಷಾರಮ್ಮ ಹೋಟ್ಲುಗಳಲ್ಲಿ ಹೋದಾಗ ನಿಮ್ಗೆ ಇಟ್ ವಿಲ್ ಬಿ ಮೋರ್ ಆಫ್ ಸ್ಪ್ರಿಂಗ್ ಆ್ಯಕ್ಷನ್ಸ್ ಇರುತ್ತೆ. ಅವಾಗ ಸೊಂಟ ನೋವು ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಯುವರ್ ಪೋಸ್ಚರಲ್. ನೀವು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಸಾಮಾನ್ಯವಾಗಿ ನೋಡ್ತೀವಿ ಬೆನ್ನು ನೋವು ಅಥವಾ ಬೇರೆ ಬೇರೆ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಆಪರೇಷನ್ಗಳು ಯಾವತ್ತೂ ಕೂಡ ಎಷ್ಟರ ಮಟ್ಟಿಗೆ ಇದರ ಸಕ್ಸಸ್ ಪ್ರಮಾಣ ಇರುತ್ತೆ ಅಂತ? ಯಾಕಂದರೆ ಜನ ಹೆದರ್ಕೋತಾರೆ ಆಪರೇಷನ್ಗೆ ಹೋಗೋದಂದರೆ. ನಾನು ಹೇಳೋಗೆ, ನಾನು ಲಾಸ್ಟ್ 30 years ಆಫ್ ಇನ್ ಮೈ ಆರ್ಥೋಪೆಡಿಕ್ ಎಕ್ಸ್ಪೀರಿಯನ್ಸ್, ಐ ಅಡ್ವೈಸ್ ವೆನ್ ಎವರ್ ದೆರ್ ಇಸ್ ನ್ಯೂರಲಾಜಿಕಲ್ ಡಿಫಿಸಿಟ್, ಅಂದರೆ ವೀಕ್ನೆಸ್, ಅವರ ನರದಿಂದ ವೀಕ್ನೆಸ್ ಆಗಿ ತುಂಬ ಡಿಸ್ಕು ತುಂಬ ಹೊರಗಡೆ ಬಂದಾಗ ಮಾತ್ರ ಐ ಅಡ್ವೈಸ್. ಇಫ್ ದೆರ್ ಇಸ್ ಎ ಮೈಲ್ಡರ್ ಫಾರ್ಮ್, I always tell them to do regular exercise. Time will take care of them and they do very well back exercise in the ಮತ್ತು ಸೂರ್ಯ ನಮಸ್ಕಾರ and swimming. A small disc always not surgery is not required. ಈಗ ಸಾಮಾನ್ಯವಾಗಿ ಟೆನ್ನಿಸ್ ಎಲ್ಬೋ ಹೆಚ್ಚಿನ ಮೊದಲೆಲ್ಲ ಬರೀ ಕ್ರೀಡಾಪಟುಗಳಿಗೆ ಬರ್ತಾ ಇತ್ತು ಈ ಟೆನ್ನಿಸ್ ಎಲ್ಬೋ ಸಮಸ್ಯೆ, ಈಗ ಎಲ್ಲರಿಗೂ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಯಾಕಿರ್ಬೋದು? ಒಂದು ಅಗೇನ್ ಮೊದಲೇ ಹೇಳಿದಾಗೆ ಬಜ್ಜುತನದಿಂದ ಏನಾಗುತ್ತೆ, ಯು ವಿಲ್ ಹ್ಯಾವ್ ಡಯಾಬಿಟಿಸ್. So diabetes also is hereditary problem. So you know when your family has got diabetes, so ನೀವು ಎಚ್ಚೆತ್ಕೊಳ್ಬೇಕು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ. ದಟ್ ಅಗೇನ್ ಎಕ್ಸಸೈಸ್ ಆ್ಯಂಡ್ ಅವಾಯ್ಡ್ ಆಲ್ ಜಂಕ್ ಫುಡ್ಸ್. ಸೊ ಇದೇನಾಗುತ್ತೆ ಅಂತಂದರೆ, ದಿಸ್ ವೈ ಇಟ್ ಇಸ್ ಕಾಲ್ಡ್ ಟೆನ್ನಿಸ್ ಎಲ್ಬೋ, ಐ ಟೆಲ್ ಯು, ಬಿಕಾಸ್ ಅ ಟೆನ್ನಿಸ್ ಪ್ಲೇಯರ್ ವೆನ್ ದೇ ಆರ್ ಪ್ಲೇಯಿಂಗ್ ದೇ ಯೂಸ್ ದ ಫೋರ್ ಆರ್ಮ್ ಮೋರ್. ಸೊ ಅದಕ್ಕೆ ಅವು ಅಲ್ಲಿ ಉಟ್ಕೊಳ್ಳೋದು ಇಲ್ಲೇ, ಈ ಎಲ್ಬೋ ಅಂತ ಹೇಳ್ತೀವಿ ಅಲ್ಲಿ. ಸೊ ಉಟ್ಕೊಳ್ಳೋದಲ್ಲಿ ಅದೇನಾಗುತ್ತೆ, ಇಟ್ ವಿಲ್ ಸ್ಟ್ರೈನ್ ಆರ್ ದೆರ್ ಮೈಟ್ ಬಿ ಮೈಕ್ರೋ ಟೇರ್ ಅಂತ ಹೇಳ್ತೇವೆ, ಆಗುತ್ತೆ. ದಟ್ ಈಸ್ ದ ರೀಸನ್ ದೇ ಗೆಟ್ ಒನ್. ಸೆಕೆಂಡ್, ಇನ್ ಡಯಾಬಿಟಿಕ್ ಪೇಷಂಟ್ ಅವರಿಗೆ ಸ್ವಲ್ಪ ಜಾಸ್ತಿ ಈ ಟೆನ್ನಿಸ್ ಎಲ್ಬೋ ಆಗ್ಬೋದು, ಪ್ಲಾಂಟರ್ ಫೇಶಿಯೈಟಿಸ್ ಆಗ್ಬೋದು, ಗಾಲ್ಫರ್ಸ್ ಎಲ್ಬೋ ಆಗ್ಬೋದು, ಈ ಇದಿರುತ್ತಲ್ಲ ಮಾಂಸಖಂಡದ ತೊಂದರೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. 25% ದೇ ಸಫರ್ ಮೋರ್. ಸೊ ಸಮ್ಟೈಮ್ಸ್ ವಿ ಹ್ಯಾವ್ ಡಯಾಗ್ನೋಸ್ ಡಯಾಬಿಟೀಸ್ ಬಿಕಾಸ್ ಆಫ್ ಟೆನ್ನಿಸ್ ಎಲ್ಬೋ. ಎಷ್ಟೋ ಜನ, ಸರ್ ಇದು ತುಂಬ ನೋವಾಗ್ತಿದೆ ನನಗೆ ಏನು ಮಾಡೋದು ಅಂತ, ಒಂದು ಬ್ಲಡ್ ಶುಗರ್ ಮಾಡಿಬಿಡಿ ಅಂತ ಹೇಳ್ತೇವೆ. ದಟ್ ಟೈಮ್ ದೇ ವಿಲ್ ಸಿ ದಟ್ ಎಸ್ ದರ್ ಬ್ಲಡ್ ಶುಗರ್ ಇಸ್ ಹೈ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಲವಾರು ಕಾರಣದಿಂದ ಟೆನ್ನಿಸ್ ಎಲ್ಬೋ ಬರುತ್ತೆ. ಸೊ ವಿ ಅಡ್ವೈಸ್ ದೆಮ್ ನಾಟ್ ಟು ಓವರ್ ಸ್ಟ್ರೈನ್ ಇದು ಫೋರ್ ಆರ್ಮ್ ಮಸಲ್ಸ್. ಆಗೊಂದು ಬೆಲ್ಟ್ ಅಂತ ಕೊಡ್ತೇವೆ. ಆಮೇಲೆ ಫಿಸಿಯೋಥೆರಪಿ ಅಂತ ಇರುತ್ತೆ, ಫಿಸಿಯೋಥೆರಪಿ ಸಮ್ ಅನಾಲ್ಜೆಸಿಕ್ಕು ಕೊಡ್ತೇವೆ. ಇಟ್ ವಿಲ್ ಕಮ್ ಡೌನ್. ಸೊ ಹೆಚ್ಚಿನ ಸಂದರ್ಭದಲ್ಲಿ ಈ ಶಸ್ತ್ರಚಿಕಿತ್ಸೆಗಿಂತ ಫಿಸಿಯೋಥೆರಪಿ ಆಗ್ಬೋದು, ಸ್ವಲ್ಪ ಅನಾಲ್ಜೆಸಿಕ್, ಸ್ವಲ್ಪ ರೆಸ್ಟ್ ಕೊಟ್ಟರೆ ಇಟ್ ವಿಲ್ ಕಮ್ ಡೌನ್. ಆ್ಯಂಡ್ ಟೈಮ್ ವಿಲ್ ಮೋಸ್ಟ್ ಆಫ್ ದಿಸ್ ಸಾಫ್ಟ್ ಟಿಶ್ಯೂ ಟೈಮ್ ವಿಲ್ ಟೇಕ್ ಕೇರ್. ಅಂದರೆ ಎಷ್ಟು ಬಟ್ ಪ್ರಾಬ್ಲಮ್ ಇಸ್ ದಟ್ ಜನಗಳಿಗೆ ಪೇಷನ್ಸ್ ಇಲ್ಲ. ಇವತ್ತು ಕೊಟ್ಟರೆ ನಾಳೆ ಕಡಿಮೆ ಆಗಬೇಕು. ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ವಿ ಹ್ಯಾವ್ ಟು ಗಿವ್ ಟೈಮ್, ವಿ ಶುಡ್ ಹ್ಯಾವ್ ಪೇಷನ್ಸ್. ಓಕೆ, ಅಂದರೆ ಅತಿಯಾದ ಚಟುವಟಿಕೆಯು ಈ ಸಮಸ್ಯೆಗೆ ಕಾರಣ ಆಗುತ್ತೆ, ಮೂಳೆ ರೋಗಗಳ ಸಮಸ್ಯೆಗೆ, ಅಥವಾ ಏನು ಚಟುವಟಿಕೆಯಿಂದ ಇಲ್ದಿರೋದು ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ? ಹೌದು. ಓಕೆ, ಸೊ ಕಡೆಯದಾಗಿ ಡಾಕ್ಟರ್ ಏನು ಹೇಳ್ತೀರಾ, ಮೂಳೆಗಳ ಆರೋಗ್ಯಕ್ಕಿರ್ಬೋದು, ಹಾಗೆ ಯಾವ ರೀತಿ ಆರೋಗ್ಯ ರಕ್ಷಣೆಯನ್ನು ಕಾಪಾಡಬೇಕು ಅಂತ? ನಾನು ಒಂದು ಹೇಳ್ತೇನೆ ಎಲ್ರಿಗೂ, ಯು ಶುಡ್ ಬಿ ಸೆಲ್ಫಿಶ್ ಅಟ್ಲೀಸ್ಟ್ ಇನ್ ಒನ್. ಡೂ ಎಕ್ಸಸೈಸ್ ಫಾರ್ ಯುವರ್ ಗುಡ್. ನಿಮ್ಮ ದೇಹಕ್ಕೆ ನೀವು ಕಾಪಾಡ್ಕೊಳ್ಳಿಕ್ಕೆ ನೀವು ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಅದರ ನಂತರ ನ್ಯೂಟ್ರಿಷನ್ ಸಪ್ಲಿಮೆಂಟು, ನ್ಯೂಟ್ರಿಷನ್ನು, ಒಳ್ಳೆ ಫುಡ್ ತೊಗೊಂಡ್ರೆ, ಆಹಾರ ತೊಗೊಂಡ್ರೆ ಉತ್ತಮ. ಅದ್ರ ಜೊತೆ ಎಕ್ಸಸೈಸ್ ಬೇಕು, ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಟೆಲ್ ಯು ಶುಡ್ ಬಿ ಸೆಲ್ಫಿಶ್ ಫಾರ್ ದಿಸ್. ಅಟ್ಲೀಸ್ಟ್ ನೀವು ಚೆನ್ನಾಗಿದ್ದರೆ ಮಾತ್ರ ಬೇರೆಯವ್ರನ್ನ ನೋಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಚೆನ್ನಾಗಿದ್ದರೆ ಮಾತ್ರ ನೀವು ಮಕ್ಕಳಾಗ್ಬೋದು ಮೊಮ್ಮಕ್ಕಳು ಎಲ್ಲರೂ ನೋಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೀವು ಹುಷಾರಿಲ್ಲ ತಪ್ಪಿದ್ರೆ ಯಾರನ್ನೂ ನೋಡ್ಕೊಳ್ಳಿಕ್ಕಾಗಲ್ಲ. ಇವರ್ ಯಂಗ್ಸ್ಟರ್ಸ್, ಇವರ ಮಕ್ಕಳು ಆಗಲಿ 10 ದಿನ ನಡುವೆ 1 ತಿಂಗಳು 2 ತಿಂಗಳು ನೋಡ್ಕೊಳ್ಬೋದು. ಬಟ್ ಲೇಟ್ರ್ ಆನ್ ದೇ ಗೆಟ್ ಯೂಸ್ ಟು ಇಟ್. ಓಕೆ, ಸೊ ಫಾರ್ ದಟ್ ರೀಸನ್ ಐ ಆಮ್ ಟೆಲ್ಲಿಂಗ್ ಯು,
ಯು ಶುಡ್ ಬಿ ಸೆಲ್ಫಿಶ್ ಫಾರ್ ಯುವರ್ ಹೆಲ್ತ್. ಎಸ್, ಇವಿಷ್ಟು ಆರ್ಥೋಪೆಡಿಕ್ನ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ರಾಜು ಅವರ ಮಾತು. ಅಂದರೆ ಎಷ್ಟೇ ಒತ್ತಡ ಇರಲಿ, ಕೆಲಸಗಳಿರಲಿ, ನಿಮಗಾದಂತಹ ಸಮಯವನ್ನು ನೀವು ಎತ್ತಿಟ್ಕೊಳ್ಬೇಕು. ಅದರಲ್ಲಿ ನೀವು ಎಕ್ಸಸೈಸ್ ಇರ್ಬೋದು, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಹಾಗೆ ಉತ್ತಮ ಆಹಾರ ಕ್ರಮವನ್ನು ಸಮಯಕ್ಕೆ ಮಾಡೋದು ಬಹಳಷ್ಟು ಮುಖ್ಯ. ಅದರಿಂದ ಮಾತ್ರ ನೀವು ಮೂಳೆಗಳ ಆರೋಗ್ಯ ಹಾಗೆ ಇಡೀ ದೇಹದ ಆರೋಗ್ಯವನ್ನು ಕಾಪಾಡಬಹುದು ಅನ್ನುವಂಥದ್ದು ಡಾಕ್ಟರ್ ರಾಜು ಅವರ ಮಾತು. ಸರ್, ಇಷ್ಟೊತ್ತು ನಮ್ಮ ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ನೀವು ಸಲಹೆಗಳನ್ನು ಕೊಟ್ಟಿದ್ದೀರಾ, ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ ಆಲ್ಸೋ ಟು ಕಮ್ ಹಿಯರ್ ಜಿ ಟಿವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಡಾಕ್ಟರ್ ರಾಜು ಅವರ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಆರೋಗ್ಯವೇ ಭಾಗ್ಯದ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.